ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈ ಶ್ವಾಸದ ಬಗ್ಗೆ ಭಾಳ ಹೇಳ್ತಾರೆ. ಶ್ವಾಸದ ಬಗ್ಗೆ ಏನಾರು ಮೊದಲೇ ನಿರ್ಬಂಧನೆ ಏನಿತ್ತ ನಿಮ್ಗೆ ಸಂದೇಹ ಒಂದು ಪತ್ರ ಕೊಟ್ಟ ನೋಡಿ, ಶ್ವಾಸದ ಬಗ್ಗೆ ಅದನ್ನು ಹೊಗಳೇನೆ ನಮಗೆ ಸಂಪುಟ ಪತ್ರ ಕೊಟ್ಟಿದ್ದಾರೆ. ಆ ಶ್ವಾಸ ಇಲ್ಲದ್ರೆ ಇಲ್ಲಿ ಕರ್ಕೊಂಡು ಬರ್ತಿದ್ದಾರೆ ನಮ್ಮನ್ನ. ಸತತವಾಗಿ ನಮ್ಮನ್ನು 2013 ಈ ಮಟ್ಟಕ್ಕೆ ಆಗಬೇಕು ಅಂತ ಕೇಳ್ಕೊಂಡಿದ್ದಾರೆ ಬಸವರಾಜ್ ಅವರೇ. ಎಷ್ಟನೇ ಇಸ್ವಿಯಿಂದ? 2013 ಇಸ್ವಿಯಿಂದ. ಆ ಸಿದ್ಧಲಿಂಗ ಸ್ವಾಮಿಗಳು ತೆಗೆದ ತಕ್ಷಣವೇ ಹಿಂದೆ ಒಬ್ಬ ಒಳ್ಳೆ ಸ್ವಾಮಿಗಳು, ಸಿದ್ಧಲಿಂಗ ಸ್ವಾಮಿಗಳು, ಬಹಳ ಕಾಯ ವಾಚ ಮನಸ್ಸು ಬಹಳ ಶುದ್ಧವಾಗಿರುವಂಥ ಸ್ವಾಮಿಗಳು. ಆವಾಗೂ ನಾನು ಬರ್ತಿದ್ದೆ. ಆ ಸ್ವಾಮಿಗಳು ತೆಗೆದ ಮೇಲೇ ಹಿಂಗೆ ಮಾಡಿ ಅವಾಗ ಸಮಾಜದಲ್ಲಿ ಅವೇರ್ನೆಸ್ ಇರಲಿಲ್ಲ, ಇಷ್ಟೊಂದು ಅವೇರ್ನೆಸ್ ಇರಲಿಲ್ಲ. ಅವ್ರು ಬೇಕಂತಲೇ ಅವ್ರು ಸಿಗಿಸಿದ್ರು. ಸೊ ಶ್ವಾಸವನ್ನು ಬಿಡಬೇಕು ಅಂತ ಹೇಳಿಲ್ಲ, ಶ್ವಾಸ ಇದ್ದಕ್ಕೇ ನಮಗೆ ಕರ್ಕೊಂಡು ಬಂದಾರೆ. ನಮ್ಮ ಐಡೆಂಟಿಫಿಕೇಶನ್ ಅದೇ. 2013 ಕೇಳಿದಾಗ ನಾವು ಒಪ್ಪಿಲ್ಲ. 5 ವರ್ಷ ಟೈಮ್ ತೊಗೊಂಡಿವಿ ನಾವು. ನಾವೇ 16 ಜನ ಸ್ವಾಮಿ ರೆಫರ್ ಮಾಡಿದ್ವಿ, ನಾನು ಆಗಲ್ಲಪ್ಪ ಅಂಥೇಳಿ. ಇಲ್ಲ, ನೀವೇ ಆಗಬೇಕು ಒತ್ತಾಯ ಮಾಡಿದ ಮೇಲೆ ಆಯಿತು ಅಂತ ನಾವು ವಿದೌಟ್ ಎನಿ ಕಂಡೀಷನ್. ಆದರೆ ಶ್ವಾಸ ಬಿಡಬೇಕು ಅಂತ ಹೇಳಿಲ್ಲ. ಇತ್ತಿತ್ತಲ್ಲ ಇವ್ರು ಶುರು ಮಾಡಿದ್ದಾರೆ. ಮತ್ತು ಆ ಶ್ವಾಸ ಲೆಕ್ಕನೂ ಕೊಟ್ಟಿದ್ದೀನಿ. ಶ್ವಾಸ ಹೆಸರ ಮೇಲೆ ಆಗಲಿ ನಮ್ಮ ಹೆಸರ ಮೇಲೆ ಆಗಲಿ 1 ಇಂಚು ಭೂಮಿ ಇಲ್ಲ. ನಮ್ಮ ಹೆಸರಾಗಲಿ ಶ್ವಾಸ ಹೆಸರ ಮೇಲೆ 1 ಇಂಚು ಭೂಮಿ ಇಲ್ಲ. ಹಾಂ, ಮತ್ತು ಶ್ವಾಸ ಬಿಡೋದು ಅಂತಂದ್ರೇನು? ಅದಿರೋ ಬಾಡಿಗೆ ಕಟ್ಟಡದಲ್ಲಿ ಇದ್ದೇವೆ. ಅದು ಕಟ್ಟಡ ಬಾಡಿಗೆ ಇದೆ, ಅದು ಸ್ವಂತದ್ದಲ್ಲ. ನಮ್ಮ ಹೆಸರ ಮೇಲೆ 1 ಇಂಚು ಭೂಮಿ ಇಲ್ಲ. ನಮ್ಮ ಪೂರ್ವಾಶ್ರಮಕ್ಕೆ ಇವತ್ತಿಗೂ ನಾವು ಕಾಲಿಟ್ಟಿಲ್ಲ. ಒಬ್ಬ ಸನ್ಯಾಸಿಗಳಂತಂದರೆ ಏನಿರಬೇಕು? ಪೂರ್ವಾಶ್ರಮ ಸಂಬಂಧ ಇರಬಾರ್ದು. ಹಾಂ, ಶುದ್ಧ ಬ್ರಹ್ಮಚಾರ್ಯ ಜೀವನವನ್ನು ನಡೆಸಬೇಕು ಅಲ್ವಾ? ಪ್ರಶ್ನೆ ಮಾಡಿದ್ದನ್ನ ದೊಡ್ಡ ತಪ್ಪಾಯ್ತೈತೆ ಏನು ಅನ್ಸುತ್ತೆ? ಹಣಕಾಸಿನ ಅವ್ಯವಹಾರಗಳು ಪ್ರಶ್ನೆ ಮಾಡಿದ್ರು. ನಮ್ಮ ಅಡ್ಮಿನಿಸ್ಟ್ರೇಟರ್ ಯಾವಾಗ ಟೈಟ್ ಮಾಡಕ್ಕೆ ಶುರು ಮಾಡಿದಾರಲ್ಲ, ಅಂದರೆ ಮಠ ಪಾರದರ್ಶಕವಾಗಿರಬೇಕು ಅನ್ನೋದು ಅವ್ರ ಇಚ್ಛೆ. ಆ ಪಾರದರ್ಶಿಗೆ ನೋಡ್ರಿ, ದಾವಣಗೆರೆಯಲ್ಲಿ ಹರ ಎಜುಕೇಷನ್ ಟ್ರಸ್ಟ್ ಮಾಡ್ಕೊಂಡಿದ್ದಾರೆ. ಈ ಟ್ರಸ್ಟ್ನಲ್ಲಿ ಏನಿದೆ? ಮಠದ ಅಡಿಯಲ್ಲಿ ಶಿಕ್ಷಣ ಸಂಸ್ಥೆಗಳು ಮಾಡಬೇಕು ಅಂತ. ಯಾಕೆ ಅವ್ರು ಪ್ರೈವೇಟ್ ಮಾಡ್ಕೊಂಡ್ರೆ ಅದನ್ನು? ಮಠದಲ್ಲೇ ಅಡಿಯಲ್ಲೇ ಮಾಡ್ಕೋಬೇಕಾಯ್ತಲ್ಲ. ಹರ ಎಜುಕೇಷನ್ ಟ್ರಸ್ಟ್ ಮಾಂತಜರ್ ಹೆಸರಿಟ್ಟುಕೊಂಡು ಯಾಕೆ ತಮ್ಮ ಫ್ಯಾಮಿಲಿ ಪ್ರಾಪರ್ಟಿ ಮಾಡ್ಕೊಂಡ್ರೆ ಅದನ್ನು? ಈ ದಾವಣಗೆರೆಯಲ್ಲಿ 23 ವರ್ಷ ಅಧ್ಯಕ್ಷರದಲ್ಲ, ಇನ್ನೊಬ್ಬ ಅಧ್ಯಕ್ಷ ಮಾಡ್ಬೋದಾಗಿತ್ತಲ್ಲ, ಮಾಡ್ಬೇಕಾಯ್ತಲ್ಲ. ಹಾಂ, ಎವ್ರಿ 5 ಇಯರ್ಸ್ 1/4 ಟ್ರಸ್ಟ್ಗಳು ಚೇಂಜ್ ಯಾಕಾಗಿಲ್ಲ? ಟ್ರಸ್ಟ್ನಲ್ಲಿ ಬಯಲಾನದಿಲ್ಲಿದೆ. ಆದರೆ ಯಾವುದೇ ಒಬ್ಬ ಸ್ವಾಮಿಗಳು ಏನೋ ಮಾಡಬೇಕಾದ್ರೆ ಡಿಸೆಂಟ್ ತೊಗೋಬೇಕಾದ್ರೆ ಬಯಲಾದಲ್ಲಿದೆ. ಪಂಚಮಸಾಲಿ ಸಮಾಜದ ಭಕ್ತರು, ಶಿಷ್ಯರು, ಸಂಘ, ಸಮಾಜದ ಮತ್ತು ಪೀಠದ ಹಿತದೃಷ್ಟಿ ಇಟ್ಟುಕೊಂಡು ನಿರ್ಧಾರ ತೆಗೆದುಕೊಳ್ಬೇಕು. ಅದರೊಳಗೆ ಪ್ರವೇಶ ಮಾಡಿ ಸೂಕ್ತ ನಿರ್ಧಾರ ತೆಗೆದುಕೊಳ್ಬೇಕಂದ್ರೆ 12 ಜನದಲ್ಲ ಇದು. ನಾನು ಆನ್ಸರ್ ಮಾಡೋದು ಲಕ್ಷಾಂತರ ಜನ ಭಕ್ತರಿಗೆ ಉದ್ದೇಶಿಸಿ ಮಾತಾಡಬೇಕಾಗಿದೆ. 4 ಜನದಲ್ಲ ಇದು. ಅವರೇ ತಮ್ಮ ತಪ್ಪು ಇಟ್ಕೊಂಡಿದ್ದಾರೆ, ನಮ್ಮ ಮೇಲೆ ಹಾಕ್ಲಿಕ್ಕೆ ಹೋಗಿದ್ದಾರೆ. ಹಾಂ, ಸತ್ಯ ಇದು ಧರ್ಮ ಯುದ್ಧ. ಇದು ಧರ್ಮ ಯುದ್ಧ. ಇದು ಧರ್ಮ ಅಧರ್ಮಗಳು ಅವತ್ತು ಕೃಷ್ಣ ಹೆಂಗೆ ಮಾಡಿದಲ್ಲ ಹಂಗೆ ಇದು ಕೌರವರು ಯಾರು ಪಾಂಡವರು ಯಾರು ಗೊತ್ತಾಗತ್ತೆ. ಒಟ್ಟಾರೆಯಾಗಿ ನೋಡ್ತಾ ಇರ್ಬೋದು. ಇವತ್ತು ಏನು ಧರ್ಮ ಇವತ್ತು ಪಂಚಮಸಾಲಿ ಗುರುಪೀಠ ತೆಗೆದುಕೊಂಡದ್ದು ಏನು ಟ್ರಸ್ಟ್ ತೆಗೆದುಕೊಂಡಿದ್ದೆ ನಿರ್ಧಾರ, ಆ ನಿರ್ಧಾರ ಕೂಡ ಒಂದು ರೀತಿ ಹಾಸ್ಯಾಸ್ಪದ. ಯಾವುದೇ ಅವರೇ ಒಂದು ಅವ್ಯವಹಾರವನ್ನು ಮಾಡಿ ತಮ್ಮ ಅವ್ಯವಹಾರವನ್ನು ನೀವು ಮುಚ್ಚಿಕೊಳ್ಳಲಿಕ್ಕೆ ಸ್ವಾಮೀಜಿಗಳನ್ನ ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು ಎಂಬ ಸ್ಪಷ್ಟ ಸಂದೇಶವನ್ನ ವಚನಾನಂದ ಸ್ವಾಮಿಗಳು ಹೇಳ್ತಾರೆ. ಕ್ಯಾಮರಾಮನ್ ರಾಮೊಂದಿಗೆ ಬಸವರಾಜ ದೊಡ್ಡಮನಿ, TV9 ದಾವಣಗೆರೆ.